ವೆಲ್ಕಮ್ ಟು ಪ್ರಕೃತಿ ವ್ಲಾಗ್. ನಾನು ಕೃತಿಕಾ. ಇವತ್ತು ನಾವು ಪೀಕು ಬೇಬಿಯ ಅಕ್ಷರಾಭ್ಯಾಸಕ್ಕೆ ಶೃಂಗೇರಿ ಶಾರದಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರು ಎಲ್ಲರೂ ಎದ್ದು ರೆಡಿಯಾಗಿ ಪೀಕು ಬೇಬಿನ ರೆಡಿ ಮಾಡಿ ಹೊರಡಬೇಕಾದ್ರೆ ಅಂದ್ಕೊಂಡಕ್ಕಿಂತ ಜಾಸ್ತಿ ಟೈಮ್ ಆಗೇ ಆಗುತ್ತೆ. ಅಂತೂ ಇಂತೂ ಎಲ್ಲರೂ ರೆಡಿಯಾಗಿ ಅರೌಂಡ್ 7:15ಗೆ ಮನೆಯಿಂದ ಹೊರಟ್ವಿ. ಆದರೆ ಪೀಕು ಬೇಬಿಗೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ. ಹಾಗಾಗಿ ಹೋಗಬೇಕಾದ್ರೆ ಕಾರಲ್ಲೇ ಮಲ್ಕೊಂಡಿದ್ಲು. ಹೋಪ್ ನೀವೆಲ್ಲರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಆನ್ ದ ವೇಲಿ ಹೋಗಬೇಕಾದ್ರೆ ನಾವು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಪೀಕು ಬೇಬಿಯ ಅನ್ನಪ್ರಸನ್ನಕ್ಕೆ ಹೋಗಬೇಕಾದ್ರೂ ನಾವು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಬಟ್ ಆವಾಗಕ್ಕೆ ಕಂಪೇರ್ ಮಾಡಿದರೆ ಇವಾಗ ಹೈವೇ ವರ್ಕ್ಸ್ ಎಲ್ಲ ನಡೀತಾ ಇರೋದ್ರಿಂದ ಈ ಪ್ಲೇಸ್ ಅಂತೂ ತುಂಬಾ ಚೇಂಜ್ ಆಗಿದೆ. ಇಲ್ಲಿ ಸ್ವರ್ಣಹಳ್ಳಿ ದೋಸೆ ತುಂಬಾ ಫೇಮಸ್. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಹೋಟೆಲ್ ಬಂದು ಮೂಡಬಿದ್ರೆಯಿಂದ ಕಾರ್ಕಳಕ್ಕೆ ಹೋಗಬೇಕಾದ್ರೆ ಹೈವೇ ಲೆಫ್ಟ್ ಸೈಡಲ್ಲೇ ಇದೆ. ಈ ಹೋಟೆಲ್ ಹೆಸರು ಬಂದು ಹೋಟೆಲ್ ಪ್ರಶಾಂತ್ ಅಂತ. ತುಂಬಾ ಸಣ್ಣ ಹೋಟೆಲ್. ಹೈವೇಲಿ ಬರಬೇಕಾದ್ರೆ ನೇಮ್ ಬೋರ್ಡ್ ಏನೂ ಕಾಣಿಸಲ್ಲ. ಬಟ್ ಇಲ್ಲಿ ಸಿಗೋ ಈ ಸ್ವರ್ಣಹಳ್ಳಿ ದೋಸೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರಿಂದ ವಯಾ ಕುದ್ರೆಮುಖ್ ಪೀಕು ಬೇಬಿ ಜೊತೆ ಬ್ಯೂಟಿಫುಲ್ ಆಗಿರೋ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವಿವಾಗ ಹತ್ತತ್ರ ಶೃಂಗೇರಿ ರೀಚ್ ಆದ್ವಿ. ಟೆಂಪಲಿಂದ ಸ್ವಲ್ಪ ಮುಂದೆ ಕೆಳಗಡೆ ಹೋದರೆ ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಬಹುದು. ಅಕ್ಷರಾಭ್ಯಾಸಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ದೇವಸ್ಥಾನದ ಒಳಗಡೆ ಚೀಟಿ ಮಾಡಿದ ಮೇಲೆ ಅವರೇ ಕೊಡ್ತಾರೆ. ಹಾಗಾಗಿ ನಾವು ಹೊರಗಡೆಯಿಂದ ಏನನ್ನು ತಗೊಂಡು ಹೋಗಬೇಕಾಗಿಲ್ಲ. ಆದರೆ ಇಲ್ಲಿ ಕೆಲವು ಬೀದಿ ಬದಿ ವ್ಯಾಪಾರಿಗಳು ನಾವು ಅಕ್ಷರಾಭ್ಯಾಸಕ್ಕೆ ಬೇಕಾಗಿರೋ ಸ್ಲೇಟ್ ಎಲ್ಲ ಅವ್ರ ಕಡೆಯಿಂದನೇ ಪರ್ಚೇಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಳಗಡೆ ಅಕ್ಷರಾಭ್ಯಾಸಕ್ಕೆ ಏನು ಕೊಡಲ್ಲ, ನಾವು ಹೊರಗಿಂದನೇ ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಇದ್ದರೆ ಮಧ್ಯಾಹ್ನ ಗಂಟೆ 1 ಒಳಗೆ ನಾವಿಲ್ಲಿ ರೀಚ್ ಆಗಿರಬೇಕು.
ಮೊದಲು ನಾವು ದೇವಸ್ಥಾನದ ಕೌಂಟರಲ್ಲಿ ಅಕ್ಷರಾಭ್ಯಾಸಕ್ಕೆ 500 ರುಪೀಸ್ ಚೀಟಿ ಮಾಡಿಸ್ಕೋಬೇಕು. ಅದಾದಮೇಲೆ ಅಲ್ಲೇ ಒಪೋಸಿಟಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವ ಮಂಟಪ ಇದೆ. ಇಲ್ಲಿ ಪೀಕು ಬೇಬಿ ಥರ ತುಂಬಾ ಮಕ್ಕಳು ಅಕ್ಷರಾಭ್ಯಾಸಕ್ಕೆ ಬಂದಿದ್ರು. ಚೀಟಿ ಮಾಡಿದ ನಂತರ ಇಲ್ಲಿ ಮಂಟಪದ ಹತ್ರ ಬಂದು ಅಕ್ಷರಾಭ್ಯಾಸಕ್ಕೆ ವೇಟ್ ಮಾಡಬೇಕು. ತುಂಬ ಜಾಸ್ತಿ ಹೊತ್ತು ವೇಟ್ ಮಾಡೋದಕ್ಕೆ ಏನೂ ಇರಲ್ಲ, ಎಲ್ಲನೂ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ನಾವು ಮಂಟಪದ ಒಳಗಡೆ ಹೋಗಿ ಪೀಕು ಬೇಬಿಯ ಅಕ್ಷರಾಭ್ಯಾಸಕ್ಕೆ ಕೂತ್ಕೊಂಡ್ವಿ. ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮಹಾಗಣಪತಯೇ ನಮಃ. ನಿರ್ವಿಘ್ನಂ ಕುರು ಮಮ ಉಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿಮ್ಮ ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. ಗಂಡು ಮಗು ಆದ್ರೆ ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಣು ಆದ್ರೆ ಮಮ ಕುಮಾರ್ಯ ಅಂತ ಹೇಳ್ಕೊಳ್ಳಿ. ಎಲ್ಲ ಹೇಳಿ. ಸದ್ವಿದ್ಯಾ ಸದ್ಬುದ್ಧಿ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸಂಪೂರ್ಣ ಅನುಗ್ರಹ ಕೃಪಾಕಟಾಕ್ಷ ಸಿದ್ಧ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಅಕ್ಷರಾಭ್ಯಾಸಂ ಕರಿಷ್ಯೆ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪ್ರಾರ್ಥನೆ ಮಾಡಿಕೊಂಡು ಮಗುವನ್ನ ತಾಯಿ ಮಡಿಲಲ್ಲಿ ಕೂರಿಸ್ಕೊಳ್ಳಿ. ಅಮ್ಮ ಮಡಿಲಲ್ಲಿ ಕೂರ್ಚೋಬಿಟ್ಟುಕೊಂಡು ಅಕ್ಷರಾಭ್ಯಾಸಕ್ಕೆ ಇಬ್ಬರು ಮಕ್ಕಳಿದ್ರೆ ತಂದೆ ತಾಯಿ ಇಬ್ಬರು ಕೂರಿಸ್ಕೊಳ್ಳಿ. ಅಕ್ಕಿ ತಟ್ಟೆಯಿಂದ ಕೈಯಲ್ಲಿ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅರಶಿನದ ಕೊಂಬಿರುತ್ತೆ, ಅದನ್ನ ಮಗು ಕೈಯಲ್ಲಿ ಕೊಟ್ಟು ಮಗು ಕೈಯಿಂದ ಹಿಡ್ಕೊಳ್ಳಿ. ಮಗುವನ್ನ ತಾಯಿ ಮಡಿಲಲ್ಲಿ ಕೂರಿಸ್ಕೊಳ್ಳಿ. ಅಕ್ಕಿ ತಟ್ಟೆ ಕೈಯಲ್ಲಿ ಇಟ್ಕೊಳ್ಳಿ. ಅಕ್ಕಿ ತಟ್ಟೆಯಿಂದ ಕೈಯಲ್ಲಿ ಇಟ್ಕೊಳ್ಳಿ. ತಟ್ಟೆ ಒಳಗೆ ಅರಿಶಿಣದ ಕೊಂಬಿರುತ್ತೆ, ಮಗು ಕೈಯಲ್ಲಿ ಕೊಟ್ಟು ಮಗು ಕೈನ ಹಿಡ್ಕೊಳ್ಳಿ. ಅಕ್ಕಿಯನ್ನು ಬಡಿಸಿ ಬಿಎಂನ ರಾಯಚಂಡಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶಾರದಾಯೇ ನಮಃ. ಈ 4 ಅಕ್ಷರಗಳನ್ನು ಹೇಳಸ್ತಾ ಬರೆಸಿ ಸಿಪ್ಪಿಸ್ತರಾಯಿಸಂడి. ಈ 4 ಅಕ್ಷರಗಳು
ಬಸಿಯಾದ ಮೇಲೆ ತಟ್ಟೆ ಒಳಗೆ ಅರಿಶಿಣದ ಕೊಂಬನ್ನು ಇಟ್ಟು ತಟ್ಟೆಯನ್ನು ಕೆಳಗಿಟ್ಕೊಳ್ಳಿ. ಸ್ಲೇಟ್ ಮೇಲೆ ಕೂರ್ಚೋಬಿಟ್ಕೊಂಡು ಸ್ಲೇಟ್ ಇರಿಸ್ಕೊಳ್ಳಿ. ತಂದೆ ತೊಡೆ ಮೇಲೆ ಕೂರಿಸ್ಕೊಂಡು ಸ್ಲೇಟ್ ತಗೊಳ್ಳಿ. ಸ್ಲೇಟಲ್ಲಿ ಬರೆಸಿ ಸ್ಲೇಟ್ ಹಾಕಂಡಿ ಶ್ರೀ ಗಣೇಶಾಯ ನಮಃ, ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ ಆದಮೇಲೆ ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗಣೇಶಾಯ ನಮಃ ಆದಮೇಲೆ ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ ಆದಮೇಲೆ ಅ ಆ ಇ ಈ 4 ಅಕ್ಷರಗಳು ಹೇಳಸ್ತ ಬರೆಸಿ చెప్పిస్తూ రాయించండి. అ ఆ ఇ ఈ 4. ಬರೆಸಿ ಆದಮೇಲೆ ಸ್ಲೇಟನ್ನು ತಟ್ಟೆ ಒಳಗೆ ಇಟ್ಕೊಂಡು ತಟ್ಟೆಯನ್ನು ಮಗುಗೆ ಮುಡಿಸ್ಕೊಳ್ಳಿ. ದೇವಿ ಪರಮೇಶಿ प्रसीद में अभीष्ट दानात् देवेशी चतुरानन वल्लभे विद्यां देहि धनं देहि यशो देहि शुभां मतिं देहि लक्ष्मी शुभां मातः सुप्रसन्ना च भारती या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः.
ಅಕ್ಷರಾಭ್ಯಾಸ ಎಲ್ಲ ಮುಗಿಸಿ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರಬೇಕಾದ್ರೆ ಇಲ್ಲಿ ಹೊರಾಂಗಣದಲ್ಲಿ ಭಜನಾ ನೃತ್ಯ ನಡೀತಾ ಇತ್ತು. ದೇವರ ದರ್ಶನ ಎಲ್ಲ ಮುಗಿಸಿ ನಾವಿವಾಗ ಅನ್ನಛತ್ರಕ್ಕೆ ಹೋಗ್ತಾ ಇದ್ದೇವೆ. ಊಟ ಎಲ್ಲ ಮುಗಿಸಿ ನಾವು ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಪೀಕು ಕೂಡ ಬೇರೆ ಮಕ್ಕಳ ಜೊತೆ ಎಲ್ಲ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ಲು. ಪೀಕು ಬೇಬಿಯ ಅಕ್ಷರಾಭ್ಯಾಸ ಅಂತೂ ತುಂಬಾನೇ ಚೆನ್ನಾಗಿ ನಡೀತು. ಎಲ್ಲ ಮುಗಿದ ಮೇಲೆ ನಾವಿಲ್ಲಿಂದ ಹೊರಟ್ವಿ.
ವ್ಲಾಗ್ ಎಂಡ್ ಮಾಡೋ ಟೈಮ್ ಆಯಿತು. ನಿಮಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. See you in the next vlog. Until then, bye. Stay tuned.